ಹಲೋ ಯಾಕ್ರಿ ರಾತ್ರಿ 1 ಗಂಟೆಲಿ ಫೋನ್ ಮಾಡಿದೀರಾ? ಸರ್. ಸರ್ ನಮಸ್ತೆ. ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್, ಅದು ಸರ್ ಅದಕ್ಕೆ ಮಾಡಿ. ಪ್ರಾಬ್ಲಮ್ ಆದ್ರೆ ನೋಡ್ರಿ, ಪ್ರಾಬ್ಲಮ್ ಅನ್ನೋದು ಬರ್ತದೆ ಅನ್ಬಿಟ್ಟೆ ನಾವು ಸಂಘಟನೆಗಳು ಮಾಡಿರ್ತೀವಿ. ಸಂಘಟನೆ ಗ್ರೂಪ್ ಅಲ್ಲಿ ಇರ್ಬೇಕು. ಪ್ರಾಬ್ಲಮ್ ಆದಾಗ ಸಂಘಟನೆ ಗ್ರೂಪ್ ಅಲ್ಲಿ ಅಪ್ಡೇಟ್ಗಳು ಕೊಡ್ಬೇಕು. ಅವಾಗ ಯಾರಾದ್ರೂ ಆನ್ ಡ್ಯೂಟಿಲಿ ಇದ್ರೆ ಡ್ರೈವರ್ಗಳು ಏನ್ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ರಿಪ್ಲೈ ಕೊಡ್ತಾರೆ, ಇಲ್ಲ ನಿಮ್ಗೆ ಫೋನ್ ಮಾಡ್ತಾರೆ. ನಾವು ಮಲ್ಗಿರೋರು ನೀವು ಫೋನ್ ಮಾಡ್ಬಿಟ್ರೆ ಎದ್ದಿ ರಿಸೀವ್ ಮಾಡಿ ಮಾತಾಡಿದ್ರೆ ಸರಿ. ನಾವ್ ಎದ್ದಿ ರಿಸೀವ್ ಮಾಡಿಲ್ಲ ಅಂದಾಗ ನಿಮ್ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಆಗುತ್ತೆ? ಇಲ್ಲ ಆಗಲ್ಲ ಸರ್, ಅದು ನಿಜಾನೇ ಸಾಲ್ವ್ ಕರೆಕ್ಟ್. ಆಗೋದಕ್ಕೆ ಅಂತಾನೆ ಒಂದು ವ್ಯವಸ್ಥೆ ಮಾಡಿರ್ತೀವಿ. ಅಂದ್ರೆ ಅದ್ರ ಒಳಗಡೆ ಬಂದು ಸೇರ್ಕಳ್ದೆ ಸುಮ್ನೆ ಫೋನ್ಗಳು ಮಾಡ್ತೀರಾ. ಬರೀ ರಾತ್ರಿನೇ ಅಂತ ಅಲ್ರಿ, ನಿನ್ನೆ ಕಮ್ಮಿ ಅಂದ್ರುನು ಎಲ್ಲಾ ಸ್ಕ್ರೀನ್ ಶಾಟ್ ತೆಗೆದು ಗ್ರೂಪ್ ಅಲ್ಲಿ ಹಾಕಿದೀನಿ. ನಿನ್ನೆ ಕಮ್ಮಿ ಅಂದ್ರುನು ಒಂದ್ 50-60 ಫೋನ್ ಕಾಲ್ಗಳು. ಸರ್. ನಾನ್ ಹೇಳ್ತೀನಿ, ಯಾಕೆ ನಮಗ್ ಫೋನ್ ಮಾಡ್ತೀರಾ? ಅದಕ್ಕೆ ಅಂತಾನೆ ಗ್ರೂಪ್ ಮಾಡಿರ್ತೀವಿ. ಡ್ರೈವರ್ಗಳು ಸಂಘಟನೆ ಇದೆ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ನಿಮ್ಗೆ ಏನೇ ತೊಂದ್ರೆ ಇದ್ರು ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಡ್ರಯ್ಯ. ನಾನ್ ಫೋನ್ ಮಾಡಿ ಎತ್ತಿಲ್ಲ ಅಂದ್ರೂ ಸಂಘಟನೆ ಪದಾಧಿಕಾರಿಗಳು ಇರ್ತಾರೆ, ಸದಸ್ಯರುಗಳು ಇರ್ತಾರೆ. ನಿಮ್ ಸಪೋರ್ಟ್ ಏನ್ ಬೇಕೋ ಆ ರೀತಿ ಮಾಹಿತಿಗಳು ಕೊಡ್ತಾರೆ. ಅಂದ್ರೆ ಸುಮ್ಮನೆ ಫೋನ್ ಮಾಡ್ತಾರೆ. ಎಷ್ಟು ವರ್ಷ ಅಂತ ಹಿಂಗೆ ಹೇಳ್ಕೊಂಡ್ ಬರ್ಬೇಕು ಸರ್. 2016ರಿಂದಾನು ಹೇಳ್ಕೊಂಡ್ ಬಂದ್ಬಿಟ್ಟಿದೀವಿ. ಇನ್ನು ನಮ್ಮ ಆಯಸ್ ಮುಗ್ದೋಗೋವರೆಗೂ ಹೇಳ್ತಾನೆ ಇರ್ಬೇಕು ಇದನ್ನ. ಹೇಳಿ ಸರ್ ಏನಿಲ್ಲ, ರಾತ್ರಿ ಇಲ್ಲೊಂದು ಗಾಡಿ ಟಚ್ ಆಗಿತ್ತು ಸರ್, ಇಲ್ಲಿ ಯಲಗೋಡನೆ. ಹೇಳಿ, ಮಾತಾಡಿ. ಅವ್ರಿಗೆ ಅಲ್ಲಿ ಪೊಲೀಸ್ ಅವರು ಇನ್ನೊಬ್ಬನಿಗೆ ಏನು ಇದ್ ಮಾಡ್ತಾ ಇರ್ಲಿಲ್ಲ. ಪೊಲೀಸರು ಒಬ್ಬನಿಗೆ ಬಿಟ್ಟು ಕಳಿಸ್ತಾ ಇದ್ರು. ಸರ್ ಹಂಗ್ ಮಾಡಿ ಪೊಲೀಸರು ಬಂದಿದ್ರು ಅಲ್ಲಿ. ಸರ್ ಹಂಗ್ ಮಾಡ್ಬೇಡಿ, ಪಾಪ ಅವ್ರಿಗೆ ಏನಿದೆ, ಇನ್ನೊಬ್ನಿಗೆ ಯಾಕೆ ಕ್ಲಾಸ್ ಮಾಡ್ತೀರಾ? ಅವ್ನಿಗೆ ಹೇಳಿದ್ರೆ ಇದು ಬಗೆಹರಿಸ್ಕೊಡಿ ಸರ್ ಅಂತ ಕೇಳಿದಕ್ಕೆ, ನೀನೇ ಅವನ ಕೇಳೋನು ಬೋಳಿ ಮಗನೆ ಅಂತ ಮುಖದ ಮೇಲೆ ಒಂದ್ 5-6 ಏಟ ಹೊಡೆದ್ ಬಿಟ್ಟವನ ಅಲ್ಲೇ. ಪೊಲೀಸ್ ಹೊಡೆದ್ರ? ಪೊಲೀಸರು ಸರ್ ಏನೋ ಕುಡಿತಾ ಇದೀರಾ? ನಾನ್ ಏನ್ ಕೇಳಿದೆ ನಿಮ್ಗೆ ಏನಾದ್ರು ತಪ್ಪು ಮಾತಾಡಿದ್ನ ಸರ್ ಅಂತ ಮಾತಾಡ್ತಾ ಇದೀನಿ. ನನ್ಗೆ ಏನೋ ಕುಡಿತಾ ಇದೀರಾ ಅಂತ ಕೇಳಿದ್ರು 4-5 ಏಟ ಹೊಡೆದು ಬೋಳಿ ಮಗನೆ ಹಂಗೆ ಹಿಂಗ ಸ್ಟೇಷನ್ ಕರ್ಕೊಂಡ್ ಹೋಗ್ರು ಹಿಂಗೆ ಅಂತಂದ್ರೆ, ಸರ್ ಏನಕ್ಕೆ ಕರ್ಕೊಂಡ್ ಹೋಗ್ತೀರ? ನಾನು ಏನ್ ತಪ್ಪು ಮಾಡಿದೀನಿ ಅಂತ ಕೇಳಿದಕ್ಕೆ, ಆಮೇಲೆ ನಮ್ಮ ಬಾಮೇದ ಬಂದ ತಕ್ಷಣ ಬಿಟ್ಟಾರ. ನನಗೆ ಬಿಟ್ಬಿಟ್ಟು ಕಳಿಸ್ಬಿಟ್ಟಾರ. ಮುಗೀತ ಮಾತಾಡಿದ್ದು? ಇದು ಒದೆ ಹೊಡೆದಿರೋದು ನಿಮ್ ಮನ್ಸು ನೋವಾಗಿರೋದ್ರಿಂದ ನೀವು ನನಗೆ ಫೋನ್ ಮಾಡಿದ್ರಿ ಆ ಟೈಮಲ್ಲಿ. ಮುಗೀತಾ ಮಾತಾಡಿದ್ದು? ಸರ್ ಅಲ್ಲಿ ಪೊಲೀಸ್ ಅಂತ ಬಂದಿದ್ರಲ್ಲ, ಅವರು ನಿಮಗೆ 2 ಕೈ, ಕಣ್ಣು, ತಲೆ, ದೇಹ ಸೇಮ್ ನಿಮ್ಗೇನ್ ಭಗವಂತ ಕೊಟ್ಟಿದ್ನೋ ಅವ್ರಿಗೂ ಅದೇ ತಾನೇ ಕೊಟ್ಟಿದ್ದು. ಹೌದೌದು ಸರ್. ಪೊಲೀಸ್ ಅಂದಿಷ್ಟಕ್ಕೆ ನೀವ್ ಯಾಕೆ ಅವ್ರು ರೆಸ್ಪೆಕ್ಟ್ ಕೊಟ್ರಿ? ಅವ್ರು ಹಾಕಿರುವಂತ ಯೂನಿಫಾರ್ಮ್ಗೆ ಅಲ್ವಾ? ಅದೇ ಯೂನಿಫಾರ್ಮ್ ಅಲ್ದೆ ಅವ್ರೇನಾದ್ರು ನಾರ್ಮಲ್ ಸಿಬಿಲ್ ಅಲ್ಲಿ ಬಂದಿದ್ರೆ ಅವ್ನ್ ಪೊಲೀಸು ಅಂತ ನಿಮ್ಗೆ ಗೊತ್ತಾಗ್ತಿರಲ್ಲ. ನೀವೇನ್ ಮಾಡ್ತಿದ್ರಿ? ಅವ್ನು ಹೊಡಿತಿದ್ನೋ ಇಲ್ಲ ನೀವೇ ಅವ್ನು ತಿರ್ಕೊಂಡು ಹೊಡಿತಿದ್ರು? ಹೌದು ಸರ್. ಒಂದ್ ನಿಮಿಷ ಇರಿ. ನೀವೇನು ಗೌರವ ಕೊಟ್ರಿ ಹೇಳಿ ಅವ್ರಿಗೆ? ಬಟ್ಟೆ ಇದು ಯೂನಿಫಾರ್ಮ್ ಅವ್ರ ತಲೆಯಲ್ಲಿರೋ ಹ್ಯಾಟು, ಅವ್ರ ಕೈಯಲ್ಲಿರೋ ಸ್ಟಿಕ್ಕು ಅಲ್ವಾ, ಇದಕ್ಕೆಲ್ಲ ನೋಡಿ ಬೆಲೆ ಕೊಟ್ರಿ. ಸರ್ ಹಂಗೆ ಅವರು ನಿಮಗ್ ಬೆಲೆ ಕೊಡ್ಬೇಕು ಅಂದ್ರೆ ನೀವು ಅಷ್ಟೇ ಸರ್. ಅವ್ರ ಪೊಲೀಸ್ ಅನ್ನೋದಕ್ಕೆ ಅವ್ರಿಗೊಂದು ಇಲಾಖೆ ಇದೆ. ನೀವೊಬ್ಬ ಡ್ರೈವರ್ ಅನ್ನೋದಕ್ಕೆ ಸಂಘಟನೆ ಅನ್ನೋದೊಂದು ಇಲಾಖೆ ನಮ್ಗೆ. ಅವ್ರಿಗೆ ಹೆಂಗೆ ಪೊಲೀಸ್ ಅನ್ನೋದಕ್ಕೆ ಒಂದು ಇಲಾಖೆ ಮಾಡ್ಕೊಂಡಿದ್ದಾರೆ, ನಾವು ಹಂಗೆ ಡ್ರೈವರ್ಗಳು ಅಂದ್ರೆ ಒಂದು ಇಲಾಖೆ ಮಾಡಿದೀವಿ, ಅದೇ ಡ್ರೈವರ್ ಅಸೋಸಿಯೇಷನ್. ಅವ್ರು ಹೆಂಗೆ ಯೂನಿಫಾರ್ಮ್ ಅಂತ ಹಾಕ್ತಾರೆ, ಹಂಗೆ ಡ್ರೈವರ್ಗಳಿಗೂ ಅಷ್ಟೇ ಕಾಕಿ ವೈಟು ಅಂತ ಯೂನಿಫಾರ್ಮ್ ಇದೆ. ಅದೇ ರೀತಿ ಅವ್ರಿಗೆ ಹೆಂಗೆ ಹ್ಯಾಟು, ಕೋಲು, ಗನ್ನು ಅನ್ಕೊಂಡ್ ಕೊಟ್ಟಿರ್ತಾರೆ, ನಾವು ಅಷ್ಟೇ ಟ್ಯಾಗು, ID ಕಾರ್ಡು, ನಿಮ್ ಯೂನಿಫಾರ್ಮ್ ಮೇಲೆ ಸಂಘಟನೆ ಲೋಗೋ ಇರುವಂತ ಯೂನಿಫಾರ್ಮು, ಇವೆಲ್ಲ ಏನು ಕೊಟ್ಟಿರ್ತೀವಿ ಗೊತ್ತಾ? ಅಲ್ಲಿ ಕೇಳ್ದ ಗೊತ್ತಾ ನೀನ್ ಯಾವನ ಕೇಳಕ್ಕೆ ಅಂತ? ನೀವು ಅದೇ ಯೂನಿಫಾರ್ಮು, ಟ್ಯಾಗು, ಈ ತರದೊಂದು ನೀವು ಸಂಘಟನೆಯಿಂದ ಕೊಟ್ಟಿರುವಂತ ಈ ವ್ಯವಸ್ಥೆ ಬಳಸ್ಕೊಂಡು ಅಲ್ಲೋಗಿ ನಿಂತಿದ್ರೆ ಆ ಪದ ಅವ್ರು ಕೇಳ್ತಾನೆ ಇರ್ಲಿಲ್ಲ. ಒಂದ್ ವೇಳೆ ಕೇಳಿದಿದ್ರು ನೀವ್ ಹಂಗೆ ID ಕಾರ್ಡ್ ಶೋ ಮಾಡ್ಬೋದಾಗಿತ್ತು. ನೋಡಿ ಸರ್, ನಾವು ಸಂಘಟನೆಯಲ್ಲಿ ಸದಸ್ಯರಾಗಿದ್ದೀವಿ, ನಮ್ದು ಸಂಘಟನೆ ಇದೆ. ಆತ ಒಬ್ಬ ಡ್ರೈವರ್ ಆ ಅವಿವೇಕಿ ಸಂಘಟನೆ ಒಳಗಡೆ ಇಲ್ದಿರೋದ್ರಿಂದ ನೀವು ಅವನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದೀರಾ. ನಾವು ಸಂಘಟನೆಗಳಲ್ಲಿ ಇದೀವಿ, ಯಾಕೆ ಈ ತರ ಡ್ರೈವರ್ಗಳ ಮೇಲೆ ದಬ್ಬಾಳಿಕೆ ಮಾಡ್ತೀರಾ ಅಂತ ನೀವು ಕೇಳಿದಿದ್ರೆ ಆಗ ಪೊಲೀಸ ಹೇಳಿರೋರು, ಹೊಡಿಯಕ್ ಬರ್ತಾ ಇರ್ಲಿಲ್ಲ. ಹೌದೇನಪ್ಪ ನೀವು ಸಂಘಟನೆಯವರ, ನೋಡಪ್ಪ ಇವ್ನ ಈ ತರ ಎಲ್ಲಾ ಮಾಡ್ತಿದ್ದಾನೆ ಅಂತ ಏನೋ ಅಲ್ಲಿ ಏನ್ ಘಟನೆ ನಡೆದಿತ್ತು ಅದ್ರ ರಿಲೇಟೆಡ್ ಹೇಳಿರೋರು. ಸರ್ ನಾವು ಈ ಸಮಾಜದಲ್ಲಿ ಹೆಂಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಇಲ್ಲಿ ರಿಯಾಕ್ಷನ್ಗಳು ಬರೋದು. ನಾವೇ ಸರಿಯಾಗಿ ಇಲ್ದಿರೋ ಅಂತ ರೀತಿಲಿ ಇದ್ದಾಗ ಪೊಲೀಸ್ನವ್ರು ನೋಡ್ರಿ, ಯಾರ ಹತ್ರ ಹಣ ಇರುತ್ತೆ, ಯಾರ ಹತ್ರ ಒಳ್ಳೆ ಬಟ್ಟೆ ಹಾಕೊಂಡು ಮೈ ಮೇಲೆ ಒಂದಷ್ಟು ಗೋಲ್ಡ್ ಗಿಲ್ಡ್ ಹಾಕೊಂಡು ಬಿಲ್ಡಪ್ ಕೊಡ್ತಾರೆ, ಅವರು ಬೆಲೆ ಕೊಡ್ತಾರೆ.
ನೀವು ಕಷ್ಟಪಟ್ಟು ದುಡಿದು ನಿಮ್ ಜೀವನದ ಜೊತೆಗೆ ಈ ಪೊಲೀಸು ಇನ್ನೊಬ್ರು ಮತ್ತೊಬ್ರಿಗೂ ಸಂಬಳಗಳು ಕಟ್ತಿರಲ್ಲ ಟ್ಯಾಕ್ಸ್ ರೂಪದಲ್ಲಿ, ನಿಮ್ಮಂತವ್ರು ಇವ್ರಿಗೆ ಕಣ್ಣು ಕಾಣೋದು ಕೈಲಾಗದೆ ಇರೋಂತ ನಾಮರ್ದರುಗಳು ಅನ್ನೋ ತರ ಅವ್ರು ಟ್ರೀಟ್ ಮಾಡೋದು ನಿಮ್ಮನ್ನ. ಹಂಗಿದ್ದಾಗ ಅವ್ರು ಆ ತರ ಮಾಡ್ತಾರೆ. ಇಂಥವ್ರನ್ನ ಬಡ್ದು ತಿನ್ಕೊಂಡು ಇಂಥವ್ರಿಗೆ ಎದುರಿಸ್ಕೊಂಡು ಯಾರು ಬದುಕ್ತಿರ್ತಾರ ಅವ್ರು ನೋಡಿದ್ರೆ ಇವ್ರಿಗೆ ಭಯ, ಇಂಥವ್ರನ್ನ ಮುಟ್ಬಿಟ್ರೆ ನಮ್ಮನ್ನ ಏನ್ ಮಾಡ್ಬಿಡ್ತಾರೋ ಇರಪ್ಪ ಅಂತ. ಇದು ನಮ್ ಕೆಟ್ಟ ವ್ಯವಸ್ಥೆ. ಈ ವ್ಯವಸ್ಥೆ ಒಳಗಡೆ ಹೆಂಗಿರ್ಬೇಕು, ನಾವ್ ಹೆಂಗಿದ್ರೆ ಅದು ಸರಿ ಹೊಂದದು ಅನ್ನೋದನ್ನ ತಿಳಿಸ್ಕೊಡೋದೇ ಸಂಘಟನೆ. ನೀವು ಸಂಘಟನೆಯಲ್ಲಿ ಇರ್ಬೇಕು. ನೀವು ರಾತ್ರಿ ಹಂಗ್ ಹೊಡೆದಾಗ ಅದೇ ಗ್ರೂಪ್ ಅಲ್ಲೇ ಇದ್ದು ಲೊಕೇಶನ್ ಹಾಕಿ, ಸ್ನೇಹಿತರೆ ಈ ಕಡೆ ಯಾರಿದ್ದೀರಾ ನಿಯರ್ ದಯವಿಟ್ಟು ಬನ್ನಿ, ಈ ತರ ಒಬ್ಬ ಪೊಲೀಸು ನನ್ ಮೇಲೆ ಕೈ ಮಾಡಿದಾನೆ ಅಂದಿದ್ರೆ ಆ ಕಡೆ ನಿಯರ್ ಇರೋ ಡ್ರೈವರ್ಗಳು ಒಂದ್ 4 ಜನ ಸಪೋರ್ಟ್ ಬಂದಿರೋರು ಬಂದ್ ಕೇಳಿರೋರು, ನೀನ್ ಪೊಲೀಸ್ ಆದ್ರೂ ನಿನ್ ಹೊಡೆಯೋ ರೈಟ್ಸ್ ಏನಯ್ಯ ಐತೆ, ನಿನ್ಗೆ ತಪ್ಪು ನಡೆದಿದ್ರೆ ಕರ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ನೀನೇನ್ ಕಾನೂನು ರೀತಿ ಕ್ರಮ ತಗೊಳ್ಬೇಕು ಅದನ್ನ ತಗೋ, ನಿನ್ ಹೊಡೆಯುವಂತ ರೈಟ್ಸ್ ಯಾರು ಕೊಟ್ಟಿದ್ದು ಅಂತ ಪೊಲೀಸ್ ಅವ್ರನ್ನ ಕೇಳ್ಬೋದಾಗಿತ್ತು. ಏನ್ ನೀವೇನ್ ಕಳ್ತನ ಮಾಡಿರ್ಲಿಲ್ಲ, ಇಲ್ಲ ಕೊಲೆ ಮಾಡಿರ್ಲಿಲ್ಲ, ಅಲ್ಲಿ ಯಾರನ್ನ ಹಿಡ್ಕೊಂಡು ರೌಡಿಸಮ್ ಮಾಡ್ತಾ ಇರ್ಲಿಲ್ಲ ಹೊಡಿಯಕ್ ಅವರು. ದುಡ್ಕೊಂಡ್ ತಿನ್ನೋರ್ನ ಹೊಡೆಯುವಂತದ್ದು ತಪ್ಪು. ಆಮೇಲೆ ಆ ವ್ಯಕ್ತಿ ನಿಮ್ಗೇನ್ ಹೊಡೆದ ಅಂತ ಹೇಳ್ತಿದಿರಲ್ಲ, ಸಂದರ್ಭದಲ್ಲೆಲ್ಲ ಡ್ರೈವರ್ ಸೇರ್ಕೊಂಡಿದ್ರೆ ಅವರು ಆತರ ಮಾಡಕ್ ಹೋಗ್ತಾ ಇರ್ಲಿಲ್ಲ. ತಪ್ಪ್ಯಾರ್ದ್ರಿ? ತಪ್ಪು ಅವ್ರದೇ ಅಲ್ಲ ಸರ್. ಹೆಂಗ್ರಿ ಆಗುತ್ತೆ? ನಿಮ್ಮಲ್ಲೇ ಆ ಪರಿಜ್ಞಾನಗಳು ಇಲ್ಲದೆ ಹೋದಾಗ ಅವ್ನು ಹೊಡಿತಾನೆ. ಫಸ್ಟ್ ಆಫ್ ಆಲ್ ಇಲ್ಲ ಅವ್ರು ಅದೇ ಕೇಳಿರೋದು, ನೀನ್ ಯಾರು ಕೇಳೋದಕ್ಕೆ ಅಂತ. ನಿನ್ಗೇನಾದ್ರು ತೊಂದ್ರೆ ಆಗೈತಾ? ನೀನ್ ಅದನ್ನ ಕೇಳ್ಬೇಕು ಅಂದ್ರೆ ನಿಂದೆ ಆದ ಒಂದ್ ರೈಟ್ಸ್ ಇರ್ಬೇಕಲ್ಲ. ಆಮೇಲೆ ಅಲ್ಲಿ ಒದೆ ಅವ್ನ ಯಾರ ಡ್ರೈವರ್ ಈ ತರ ಏನೋ ಮಾಡ್ಕೊಂಡು ಒದೆ ತಿಂತಿದ್ದ ಅಂದಲ್ಲ, ತಿನ್ಬೇಕ್ರಿ ಅಂತವ್ರೆಲ್ಲ. ಅಂತವ್ರು ಒದೆ ತಿಂದ್ರೇನೆ ಬುದ್ಧಿ ಕಲಿಯೋದು. ಯಾಕೆಂದ್ರೆ ಅವ್ರುಗಳಿಗೆ ಅರಿವಿರ್ಬೇಕು, ಇರಪ್ಪ ನಾವ್ ಈ ಸಮಾಜದಲ್ಲಿ ಈ ಬದುಕ್ತಿದೀವಿ ಅಂದ್ರೆ ನಮ್ಗೆ ಒಂದ್ ಆಧಾರ್ ಕಾರ್ಡ್, ಒಂದು ವೋಟರ್ ಐಡಿ ಅಂತ ಕೊಟ್ಟವ್ರು. ಯಾಕೆ? ನಾನೊಬ್ಬ ಪ್ರಜಾಪ್ರಭುತ್ವದ ಪ್ರಜೆ ಅಂತ ಗುರುತಿಸಕ್ಕೆ. ಆ ಪ್ರಜೆಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಅದನ್ನ ಸರಿಪಡಿಸ್ಬೇಕಾಗಿರೋದು ಇಲಾಖೆ. ಇವತ್ತು ಪೊಲೀಸ್ ಇಲಾಖೆ ಯಾವ ಮಟ್ಟದಲ್ಲಿದೆ? ಯಾರಾದ್ರೂ ಇನ್ಫ್ಲೂಯೆನ್ಸ್ ಕಾಲ್ ಬಂದ್ರೆ ಸಾಕು, ಎದುರ್ಕೊಂಡು ನಡ್ಕೊಂಡು ಬಿಟ್ಬಿಡ್ತಾರೆ. ಯಾರಾದ್ರೂ ಒಂದಷ್ಟು ದುಡ್ಡು ಕೊಟ್ಬಿಟ್ರೆ ಸಾಕು, ಅವ್ರ ಪರ ನಿಂತ್ಕೊಂತಾರೆ. ಇವತ್ತು ಹೆಂಗಿದೆ ಪೊಲೀಸ್ ಇಲಾಖೆ? ಇವತ್ತು ನೋಡ್ರಿ, ಹೆಣ್ಮಕ್ಳುಗಳು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ರನ್ನೇ ಮಿಸ್ಬಿಹೇವ್ ಮಾಡ್ಕೊಂಡು ಬಳಸ್ಕಂತವ್ರೆ. ಯಾವ್ದಾದ್ರು ದುಡ್ಡು ಸಿಗುತ್ತೆ ಅಂದ್ರೆ ಸಾಕು, ಅಂತ ವಿಚಾರದಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ. ಬಡವ್ರು ಯಾರಾದ್ರೂ ನ್ಯಾಯ ಕೇಳಕ್ ಹೋದ್ರೆ ದಿನ ಸಾಯವ್ರುಗಳವ್ರ ಯಾರು ಹೋಗಲ್ಲ, ಯಾವನ ನೀನು ಇಲಾಖೆ ಬಂದಿದ್ಯಾ ಅಂತ ನಿನ್ ಇವನ್ನೇ ಒಡಕ್ ಹಾಕೋ ಅಂತಾರೆ. ಇಂಥ ಇಲಾಖೆ ಇವತ್ತು ಯಾರಾದ್ರೂ ನಂಬ್ಕೊಂಡು ಹೋಗ್ತವ್ರೇನ್ರಿ? ಅದಕ್ಕೆ ಹೇಳೋದು, ಫಸ್ಟ್ ಕನ್ನಡಿಗರು ಕನ್ನಡ ಪರ ಸಂಘಟನೆಗಳಲ್ಲಿ ಇರ್ಬೇಕು. ಕಾರ್ಮಿಕರು ಅದಕ್ಕೆ ಸಂಬಂಧಪಟ್ಟಿರುವಂತ ಸಂಘಟನೆಗಳಲ್ಲಿ ಕಾರ್ಮಿಕರುಗಳು ಇರ್ಬೇಕು. ಸಮಾಜ ಕುಲ್ಗೆಟ್ಟೋಗಿದೆ ಅಂದಾಗ ಒಗ್ಗಟ್ಟಾಗಿ ಅದನ್ನ ಸರಿಪಡಿಸ್ಕೊಬೇಕು. ಇಲ್ಲ ಒಗ್ಗಟ್ಟಾಗಾದ್ರೂ ನಿಂತು ಅದನ್ನ ನಾವು ಹ್ಯಾಂಡ್ಲ್ ಮಾಡುವಂತ ರೀತಿಲಾದ್ರೂ ನಾವ್ ಇರ್ಬೇಕು. ಇಷ್ಟೆಲ್ಲಾ ಘಟನೆ ನಡೀತಿದ್ರು ನಮ್ಗೆ ಪೊಲೀಸವ್ರು ಬಂದ್ ಸಹಾಯ ಮಾಡ್ಬೇಕು, ನಮ್ಗೆ ಅವ್ರು ಬಂದ್ ಸಹಾಯ ಮಾಡ್ಬೇಕು, ಇವ್ರು ಬಂದ್ ಸಹಾಯ ಮಾಡ್ಬೇಕು. ಸಹಾಯ ಮಾಡುವಂತ ರೀತಿ ನೀವೇನಿದ್ದೀರಾ? ನೀವು ಪ್ರಜಾಪ್ರಭುತ್ವ ಪ್ರಜೆ ಆಗಿರೋದ್ರಿಂದ ಪೊಲೀಸರು ಸಹಾಯ ಮಾಡ್ಬೇಕು. ಇವತ್ತೆಲ್ಲ ಸಹಾಯ ಮಾಡ್ತಾರೆ ಪೊಲೀಸ್ನವರು. ಯಾರೋ 100ಕ್ಕೆ ಒಂದು ಇಬ್ರು ಒಳ್ಳೆ ಪೊಲೀಸ್ ಸಿಕ್ಕಿದ್ರೆ ಸಿಕ್ಕದಂಗೆ. ಇನ್ 98 ಜನ ಯಾವ ತರ ಇದಾರೆ ಪೊಲೀಸ್ನವರು? ಈಗ ನಮ್ಗಿಷ್ಟೇ ಈಗ ಹೊಡೆದಿದಾರಲ್ವಾ, ನಿಮ್ಗೇನಾದ್ರು ಆ ಪೊಲೀಸ್ ಮೇಲೆ ನಾನು ರಿವೆಂಜ್ ತಗೊಳ್ಳೇಬೇಕು ಅನ್ನೋ ತರ ಇದ್ರೆ ಹೋಗಿ ಮೆಡಿಕಲ್ ಮಾಡಿಸಿ. ಗೌರ್ಮೆಂಟ್ ಆಸ್ಪತ್ರೆಲೋ ಇಲ್ಲ ಎಲ್ಲಿ ನಿಮ್ಗೆ ಅನುಕೂಲ ಆಗುತ್ತೋ ಅಲ್ಲಿ ಮೆಡಿಕಲ್ ಮಾಡಿಸಿ, ಅಲ್ಲಿ ಏನ್ ರಿಪೋರ್ಟ್ ಕೊಡ್ತಾರೋ ಅದನ್ನ ತಗೊಂಡ್ಬನ್ನಿ. ಅಲ್ಲಿ ಯಾರು ನಿಮ್ಮ ಪೊಲೀಸ್ ಹೊಡೆದಿದ್ದಾರೆ ಆ ಸ್ಪಾಟ್ ಅಲ್ಲಿ ಹೋಗಿ ನೋಡಿ ಒಂದ್ಸರಿ. ಅಲ್ಲಿ ಎಲ್ಲಾದ್ರೂ CCTV ಕ್ಯಾಮ್ರಾಗಳಿದಾವ ನೋಡಿ. ಆ ರೀತಿ CCTV ಕ್ಯಾಮ್ರಾ ಇದೆ ಅಂದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು, ನೋಡಿ ಸರ್ ಈ ತರ ಒಬ್ಬ ಡ್ರೈವರ್ಗೆ ಹಿಂಗ್ ಅನ್ಯಾಯ ಆಗ್ತಿತ್ತು, ನಾನು ಅದನ್ನು ಯಾಕೆ ಅಂತ ಕೇಳಕ್ ಹೋಗಿದ್ದಕ್ಕೆ ಈ ತರ ಒಬ್ಬ ಪೊಲೀಸು ನನ್ ಮೇಲೆ ಹಲ್ಲೆ ಮಾಡಿದಾನೆ, ನಾನು ಮೆಡಿಕಲ್ ಮಾಡಿಸ್ಕೊಂಡ್ ಬಂದಿದ್ದೀನಿ, ಆತನ ಮೇಲೆ ಕಂಪ್ಲೇಂಟ್ ತಗೊಳ್ಳಿ ಸರ್ ಅಂತ ಪೊಲೀಸ್ ಮೇಲೆ ಕಂಪ್ಲೇಂಟ್ ಕೊಡಿ. ಇಲ್ಲ ಅಂದ್ರೆ ಪೊಲೀಸ್ ದೂರು ಪ್ರಾಧಿಕಾರ ಅಂತ ಇದೆ, ಆ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಹೋಗಿ ಕಂಪ್ಲೇಂಟ್ ಕೊಡಿ. ನೀವು ಸ್ಟೇಷನ್ಗೆ ಹೋಗಿ ಕೊಡಕ್ ಆಗಿಲ್ಲ ಅಂದ್ರೆ ಆ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಹೋಗಿ, ಈ ತರ ಪೊಲೀಸ್ನವರೇ ನನ್ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್, ದಯವಿಟ್ಟು ಆ ಭಾಗದಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ, ಇಂತಿಂತ ಜಾಗದಲ್ಲಿ CCTV ಫುಟೇಜ್ಗಳಿದಾವೆ, ದಯವಿಟ್ಟು ಬಂದು ಅದನ್ನ ಪರಿಶೀಲನೆ ಮಾಡಿಸಿ, ನನ್ ಮೇಲೆ ಯಾರು ಹಲ್ಲೆ ಮಾಡಿದಾರೆ ಈ ಪೊಲೀಸು, ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ನೀವು ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಹೋಗಿ ದೂರು ಕೊಡ್ರಿ. ಪೊಲೀಸ್ ಅವ್ರಾಗ್ಬಿಟ್ರೆ ಅವ್ರೇನ್ ದೇವ್ರಲ್ಲ. ಅವ್ರ ಕೆಪಾಸಿಟಿ ಎಲ್ಲಿರುತ್ತೆ? ನಮ್ ಮೇಲೆ ದೌರ್ಜನ್ಯ ಮಾಡೋ ಒಂದು FIR ಮಾಡೋವರೆಗೂ ಇರುತ್ತೆ. ಅವ್ನ್ ಸುಳ್ಳು FIR ಮಾಡಿದ್ರೆ ಕೋರ್ಟ್ ಅಲ್ಲಿ ಬಂದು ಅವನು ನಿಂತ್ಕೊಬೇಕು ತಾನೆ. ಅವಾಗ ಲಾಯರ್ ಇರ್ತಾರೆ, ಲಾಯರ್ ಇದ್ದಾಗ ವಾದ ಮಾಡ್ತಾರೆ ಲಾಯರ್. ಪೊಲೀಸ್ ಅವ್ರನ್ನ ಕಟ್ಕಟೆ ಬಾಕ್ಸ್ ಅಲ್ಲಿ ಹಾಕೊಂಡ್ ಪ್ರಶ್ನೆ ಮಾಡಿ ಕೇಳ್ತಿದ್ದಾಗ ಎವಿಡೆನ್ಸ್ ಸಮೇತ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದ್ರೆ ಕೋರ್ಟೆ ಚೀಮಾರಿ ಆಗ್ತದ ಅವ್ರನ್ನ. ಅವಾಗ ನಿಮ್ಗೆ ಏನ್ ನ್ಯಾಯ ಕೊಡ್ಸ್ಕೊಡುತ್ತೆ, ಆತನ ಮೇಲೆ ಏನ್ ಕ್ರಮ ತಗೊಳ್ಬೇಕೋ ತಗೊಳುತ್ತೆ. ಇದನ್ನ ಎಲ್ಲಿವರೆಗೂ ಜನ ಮಾಡಲ್ವೋ
ಅಲ್ಲಿವರೆಗೂ ಇವ್ರದೆಲ್ಲ ಇದೇ ತರಾನೇ. ಹಾ 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 ಹಾ. ಸರಿ ಸರಿ. ಇದನ್ನೆಲ್ಲ ಒಬ್ಬೊಬ್ರಿಗೆ ನಾನು ಹೇಳ್ಕೊಂಡು ಕೂತ್ಕೊಂಡು ಹೋಯ್ತಾ ಇದ್ರೆ ಇನ್ನೇನು ಇನ್ನೊಂದು 50-60 ವರ್ಷ ಹೋದ್ರೆ ನಮ್ಮ ಆಯಸ್ಸೆ ಕ್ಲೋಸ್ ಆಗ್ಬಿಡ್ತವೆ. ಹೌದು. ಇನ್ನು ಅದ್ ಯಾವತ್ತು ಈ ವ್ಯವಸ್ಥೆ ಒಳಗಡೆ ಬದಲಾವಣೆ ಆಯ್ತದ ಏನಂತ ಗೊತ್ತಿಲ್ಲ. ಇಷ್ಟೇನಾ ಮ್ಯಾಟ್ರು? ಹೋಗಿ ನೀವು ಅವನ ಮೇಲೆ ಪೊಲೀಸ್ ಅವ್ರ ಮೇಲೆ ನಾನು ರಿವೈನ್ ತಗೊಳ್ಳೇಬೇಕು ಸರ್, ನನಗೆ ಹಿಂಗ್ ಹೊಡೆದಿರೋದ್ರಿಂದ ನನ್ ಮನ್ಸಿಗೆ ನೋವಿದೆ, ಅವನ ಮೇಲೆ ನಾನು ಕ್ರಮ ತಗೊಳ್ಳೇಬೇಕು ಅಂದ್ರೆ ಹೋಗಿ ಫಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ದೂರ್ ಕೊಡಿ. ಕಂಪ್ಲೇಂಟ್ ತಗೊಂಡ್ಲಿಲ್ವಾ, ಡೈರೆಕ್ಟ್ ಪೊಲೀಸ್ ದೂರು ಪ್ರಾಧಿಕಾರಕ್ಕೆ ಹೋಗ್ಬಿಟ್ಟು ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡಿ. ನೋಡಿ ಸರ್, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ತಗೊಳ್ಳಿಲ್ಲ, ನಾನು ಅದಕ್ಕೆ ಇಲ್ಲಿ ಬಂದು ಅವ್ರ ಮೇಲೆ ಕಂಪ್ಲೇಂಟ್ ತಗೊಂತಿದ್ದೀನಿ, ಪೊಲೀಸರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರ ಇಲಾಖೆಯವರು ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡಿ ಒಂದು. ಸರಿ ಸರಿ ಸರ್. ಹೋಗಿ. ಸರಿ ಸರ್, ಥ್ಯಾಂಕ್ ಯು.